ಸದ್ಗುರು ಕಬೀರ್ ಸಾಹೇಬ್ ಪುಣ್ಯ ಮತ್ತು ಪಾಪ ಇವು ಎರಡು ನಮ್ಮ ಹೃದಯ ಸಂಕಲ್ಪ. ಪಾಪ ಮಾಡೋದ್ರದಿಂದ ಪುಣ್ಯದ ಸಂಕಲ್ಪ ಹೇಳ್ಬೋದು, ಪುಣ್ಯ ಮಾಡ್ತೆ ಪಾಪ ಆಗ್ಬೋದು. ಇವು ಎರಡು ಏನದಂದ್ರೆ ನಮ್ಮ ಹೃದಯದಲ್ಲಿ ಸಂಕಲ್ಪ ರೂಪವಾದಂತಹ ಬೀಜಗಳು. ಎಲ್ಲಿವರೆಗೂ ನಮ್ಮ ಹೃದಯ ಪುಣ್ಯ ಪಾಪ ರೂಪವಾದಂತಹ ಸಂಕಲ್ಪದ ಕ್ರಿಯಾದಲ್ಲಿ ಅದು ಅಲ್ಲಿಯವರೆಗೂ ಮುಕ್ತ ಆಗುವುದಕ್ಕೇನು ಸಂಭವವೇ ಇಲ್ಲ. ಪುಣ್ಯ ಮತ್ತು ಪಾಪ ಇವೆರಡರದ್ದು ಬೀಜ ವಿಜ್ಞಾನ ರೂಪವಾದಂತಹ ಜ್ಞಾನ ಅನುಭವದಿಂದ ನಷ್ಟ ಮಾಡು. ಆ ವೇಳೆಯಲ್ಲಿ ನಿನಗೆ ಮುಕ್ತಿ ಮತ್ತೇನದಂದ್ರೆ ಪರಮಾರ್ಥ ಲಭಿಸ್ತದೆ. ಎಲ್ಲಿವರೆಗೂ ಪುಣ್ಯ ಸಂಕಲ್ಪದಂದ್ರೆ ಅಲ್ಲಿ ಪಾಪವೂ ಇರ್ತದೆ, ಎಲ್ಲಿ ಪಾಪದಂದ್ರೆ ಅಲ್ಲಿ ಪುಣ್ಯ ಅದ. ಐದು ಮಂದಿ ಕಳ್ಳರಿಗೆ ವಿಚಾರದಿಂದ ವಶೀಭೂತ ಮಾಡ್ಕೊಂಡೇನು. ಅವು ಐದು ಕಳ್ಳರು ಯಾವ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು ಐದು ಕಳ್ಳಗಳು ನಮ್ಮ ಅಂತರದಲ್ಲಿ ಕೂತು ಕಳ್ತನ ಮಾಡ್ತಾರೆ. ಅವು ಹೊರಗಿಂದ ಎಲ್ಲಿ ಬರೋದಿಲ್ಲ. ತನ್ನ ದೊಡ್ಡಸ್ತನಕ್ಕೆ ಮಹಿಮಾ ಮತ್ತು ತನ್ನ ಪೌರತ್ವ ಯಾರಾದ್ರೂ ವರ್ಣನೆ ಮಾಡ್ತಿದ್ರೆ ನಮ್ಮ ಕಿವಿಗಳು ಒಳ್ಳೆ ಚೆನ್ನಾಗಿ ಕಿವಿ ಕೊಟ್ಟು ಕೇಳಿ ಕಪ್ಪೆ ಊಟಿ ಬಿಡ್ತಾನೆ. ಕಣ್ಣುಗಳು ಈ ನಮ್ಮ ಹೃದಯ ಶಕ್ತಿಗೆ ಏನದಂದ್ರೆ 80% ಎಳಿತಾವ. ಬಾಕಿ ಎಲ್ಲ ಏನದಂದ್ರೆ 20%. ಮತ್ತು ಬರೀ ಕಣ್ಣು ಒಂದೇ ಏನದಂದ್ರೆ 80% ನಮ್ಮ ಶಕ್ತಿಗೆ ಎಳಿತಾವ ಹೊರಗೆ. ಅದರಂತೆ ಸುಗಂಧಿ ದುರ್ಗಂಧಿಗಾಗಿ ನಾಚಿಕ ಎಳೆಯೋದು, ಸಿಸಿ ಊಟ ಉಚ್ಚಾರ ಮಗರಿ ವಾಕ್ಯಾದಿಗಳು ಉಚ್ಚಾರ ಮಾಡೋದಕ್ಕಾಗಿ ಮುಖ ನಾಲಿಗೆ ಎಳೆಯೋದು, ಸ್ಪರ್ಶೇಂದ್ರಿಯ ಹೋಗಕ್ಕೆ ಎಳೆಯೋದು. ಈ ಪ್ರಕಾರ ಏನದಂದ್ರೆ ನಮ್ಮ ಅಂತರದಲ್ಲಿ 5 ಮಂದಿ ಕಳ್ಳರದ. ಹೊರಗೆ ಯಾರು ಕಳ್ಳರಿಲ್ಲ, ಇದೇ ಕಳ್ಳರಿ. ಇವು 5ಕ್ಕೂ ಏನದಂದ್ರೆ ವಿಚಾರ ರೂಪವಾದಂತಹ ವಿವೇಕ ಮತ್ತು ಜ್ಞಾನದಲ್ಲಿ ಏನದಂದ್ರೆ ಇವಕ್ಕೆ ಲಯ ಹೊಂದಿತ್ತು. ಅಂದ್ರೇನು, ಇವರು ಯೋಗದಿಂದ ಹೊರಗೆ ಹೋಗಬಾರ್ದು, ಅಂತರಿ ಲಕ್ಷ್ಯದಲ್ಲಿ ಕೂಡಬೇಕು. ಈ ಪ್ರಕಾರ ಏನದಂದ್ರೆ ನೀನು ಸಾಧನೆ ಮಾಡು. ವಿವೇಕ ಅಂದ್ರೆ ಬರೀ ಪುಸ್ತಕ ಓದೋದಲ್ಲ, ಪುಸ್ತಕದಲ್ಲಿ ಎಲ್ಲಿ ವಿವೇಕ ಅದ, ಅಲ್ಲಿ ಕಾಗದ ಶಾಹಿ ಅದ. ಏನು ಚಿತ್ತವೇ ಆನಂದ ರೂಪದ. ಆ ಆನಂದ ಚಿತ್ತಕ್ಕೆ ಕಾಯ್ತಾ ಕೊಡ್ತಕ್ಕಂಥದ್ದು ಯಾವುದಂದ್ರೆ ನಮ್ಮ ಚೇತನ ಶಕ್ತಿ, ಆತ್ಮ ಅಥವಾ ಪರಮಾತ್ಮ ಅಥವಾ ನಾಮ. ಅದರಲ್ಲಿ ಏನದಂದ್ರೆ ನಿನ್ನ ಚಿತ್ತ ಐಕ್ಯ ಹೊಂದಿಸಿದೆ ಅಂದ್ರೆ ಚಿತ್ತದಲ್ಲಿ ಇರ್ತಕ್ಕಂತಹ ದೋಷಾದಿಗಳೆಲ್ಲ ದೂರ ಆಗ್ತವೆ. ಅದಕ್ಕೆ ನಾವು ಸಮಾಧಿ ಅಂತ. ಸಮಾಧಿ ಅಂದ್ರೆ ಬರೀ ಕಣ್ಣು ಮುಚ್ಚೋದ್ರೆ ಅದ್ರ ಸಮಾಧಿ ಅಲ್ಲ. ಹಾಗೆ ಬಕಪಕ್ಷಿಗಳನ್ನು ಕೂಡ್ತಾವ ಕಣ್ಣು ಮುಚ್ಚಿಕೊಂಡು. ಕಣ್ಣಿಗೆ ಈಗ ಒಳಗಿನ ಕಣ್ಣು ಮುಚ್ಚಬೇಕು, ಮನುಷ್ಯನ ಕಣ್ಣು. ಮನುಷ್ಯನಲ್ಲಿರ್ತಕ್ಕಂತಹ ಸಂಕಲ್ಪ ವಿಕಲ್ಪ ಮತ್ತು ಚಿತ್ತದ ಚಲಾಯಮಾನ ಏನಂದ್ರೆ ಆ ಚೇತನ ರೂಪವಾದಂತಹ ಆನಂದ ಸಮುದ್ರದಲ್ಲಿ ಮುಳುಗಿದ್ದಾದ್ರೆ ಇವ್ರ ಇಷ್ಟ ಎಲ್ಲ ದೂರಾಗಿ ತಾವು ಅದರ ರೂಪ ಆಗ್ತಾವ. ಇದರ ಹೆಸರು ಸಾಧನ. ಇಂಥ ಪುರುಷರೇನದಂದ್ರೆ ತಾವು ಉದ್ಧಾರ ಆದರೂ ತಮ್ಮ ಸಂಗಡ ಬಂದಂತಹ ಎಷ್ಟೋ ಜೀವಿಗಳಿಗೂ ಸಹಿತ ಉದ್ಧಾರ ಮಾಡತಕ್ಕಂಥ ಅವರಲ್ಲಿ ಶಕ್ತಿ ಇರ್ತದ. ಮತ್ತು ಗುಟುಕು ನೀರ ಶಿಷ್ಯನ ಗುಡುಗು ನೀರ. ಅವನ ಮಗಳೇ ಏನದು ಗುಟುಕು ಅಂತಾನೆ ಇವನು ಮುಳುಗೆ ಬಿಡ್ತಾನೆ. ಅದ್ರದೇನು ಏನಾಗುವ
ಅಂತರಿ ಅನುಭವ ರೂಪವಾದಂತಹ ತೀರ್ಥ ಬಿಡುವುದು, ಹೊರಗಿನ ತೀರ್ಥಾದಿಗಳಲ್ಲಿ ಓಡಾಡುವುದು. ಅಲ್ಲಿ ಪ್ರತ್ಯಕ್ಷವಾಗಿ ನಮಗೆ ನೀರು ಕಾಣಿಸ್ತಾವೆ. ಆ ನೀರಿನಲ್ಲಿ ನಾವು ಕಲ್ಪನೆ ಮಾಡ್ತೇವೆ, ಇದು ಇಂಥ ಸ್ಥಳದ ನೀರ, ಇದರಲ್ಲಿ ಸ್ನಾನ ಮಾಡಿದ್ರೆ ಪಾಪ ಹೋಗ್ತದ ಅಂತ ನಾವೇ ಕಲ್ಪನೆ ಮಾಡ್ತೇವೆ. ಆ ನೀರೇನು ನಿಮಗೆ ಹೇಳೋದಿಲ್ಲ, ನೀವು ಬರ್ರಿ ಪಾಪ ತಗೊಂಡು ನಾನು ತೊಳೆದು ನಿಮ್ಗೆ ಸ್ವಚ್ಛ ಮಾಡ್ತೀನಿ ಅಂತ ಎಂದೇರಿ ನೀರು ಹೇಳಿದ್ರೆ ಎಂದೂ ಇಲ್ಲ, ನಾವೇ ಕಲ್ಪನೆ ಮಾಡೋದು. ನಾನು ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ಏನಿಲ್ಲ, ಬರೀ ನೀರದಾವ. ನಾವು ಸುಮ್ಮನೆ ಒಂದು ಕಲ್ಪನೆ ಮಾಡ್ಕೊಂಡು ಹೋಗ್ಬಿಡ್ಬೋದು. ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ಇನ್ನು ಮೂರ್ತಿಗಳು ಮತ್ತು ವಿಗ್ರಹಗಳು ಮತ್ತು ಪ್ರತಿಮೆಗಳು, ನಾನು ಎಲ್ಲ ವಸ್ತು ಪ್ರತಿಮೆಗಳಿಗೆಲ್ಲ ನೋಡ್ದೆ, ಮಾತಾಡ್ತೀನಿ ನೋಡ್ದೆ, ಒಂದೂ ಮಾತಾಡ್ಲಿಲ್ಲ. ನಾವು ಮಾತಾಡಿದಿಲ್ಲ ಅಂದ್ರೆ ನಿಮ್ಗೆ ಹೆಂಗೆ ರಕ್ಷೆ ಮಾಡ್ತಾವ? ಜಡವಾಗಿ ಸುಮ್ಮನೆ ಕೂತು ಬಿಟ್ಟಾವಂದ್ರೆ ನಿನಗೆ ರಕ್ಷೆ ಮಾಡೋದು ಹೇಗೆ? ಈಗ ನಾವೇ ಕಲ್ಪನೆ ಮಾಡ್ಕೊಂಡು ಹೋಗೋದು. ವೆಂಕಟರಮಣನಲ್ಲಿ ಹೋದ್ರೆ ಹಣ ಸಿಗ್ತದ ಅಂತ ನಾವೇ ಕಲ್ಪನೆ ಮಾಡ್ಕೊಂಡು ಹೋಗೋದು. ಆ ವೆಂಕಟರಮಣ ಖಾಲಿ ಹೋದ್ರೆ ಅಲ್ಲಿ ದರ್ಶನ ಸಹಿತ ಇಲ್ಲ. ನೀವು ಹಣ ತಗೊಂಡು ಆದ್ರೆ ಅವನು ದರ್ಶನ ಕೊಡೋದು. ಅಲ್ಲಿ ಏನದಂದ್ರೆ ಎಷ್ಟೋ ಪೂಜೆಗಳು ಸ್ಟೇಜ್ ಬೇರೆ ಬೇರೆ ಅದಾವ. ಅದು ಯಾವುದೋ ಒಂದು ಬ್ರಹ್ಮ ಪೂಜೆ ಅಂತ 1500 ರೂಪಾಯಿ. ಇನ್ನು ಬಡವಾಗ ವೆಂಕಟರಮಣ ಸಿಕ್ಕಾನ 1500 ರೂಪಾಯಿ ಆದ್ರೆ ಇವೊಂದೊಂದು ಲಗ್ನ ಆಗ್ತದೆ. ವೆಂಕಟರಮಣ ಅಂದ್ರೆ ಏನು ಅದು? ನಾವು ಪ್ರತ್ಯಕ್ಷ ನೋಡ್ತೇವೆ, ನಮ್ಮ ಜೇಬು ಖಾಲಿ ಆಗ್ತದೆ. ಅಷ್ಟಕ್ಕೆ ಬಿಡದಿಲ್ಲ, ತಲೆ ಸಹಿತ ಗೋಳಿಸಿ ಕಳಿಸ್ತಾನೆ. ಇನ್ನು ಇಂಥ ದೇವರಿಗೆ ನಾವು ಏನೇನು ಬೇಕೋ ಅಲ್ಲಿ ಆತನ ಏನು ಕೊಟ್ಟಾನು ಅನ್ನೋದು ಗೊತ್ತೇ ಆಗೋದಿಲ್ಲ. ನಾವು ಅಂತ ಹೇಗೆ ಗೋವಿಂದ ಗೋವಿಂದಂದ್ರೆ ಸತ್ತವ್ರಿಗೆ ಅಂತಾರೆ. ಹೌದು, ನಾನು ಎಷ್ಟು ಪ್ರತಿಮೆಗಳಿಗೆ ಮಾತಾಡ್ತಾ ನೋಡಿದೆ, ಒಂದು ಮಾತಾಡಲಿಲ್ಲ. ಏನು ಇನ್ನು ಪುರಾಣಗಳು ಮತ್ತು ಪುರಾಣಗಳು ಇವನು ಎಲ್ಲ ವಸ್ತು ಓದಿ ನೋಡ್ದ. ಆದ್ರೆ ಏನದೊಂದು ಬರೀ ಮಾತೇ ಅದಾವ, ಮತ್ತೆ ಇನ್ನೊಂದು ಏನೂ ಇಲ್ಲ. ಎಲ್ಲಿವರೆಗೂ ನನ್ನ ಮಂತ್ರದಲ್ಲಿರ್ತಕ್ಕಂಥ ಶರೀರದಲ್ಲಿರ್ತಕ್ಕಂಥ ಪರದೆ ಹರಿಯೋದಿಲ್ಲ ಅಥವಾ ಬಾಗಿಲು ತೆರೆಯೋದಿಲ್ಲ, ಮೇಲಕ್ಕೆ ಹೋಗೋದು ಅಲ್ಲಿವರೆಗೂ ನಮ್ಗೆ ಕಾಣಿಸೋದೇನು? ಈ ಪುಸ್ತಕದಾಗೂ ಕಾಣಿಸೋದಿಲ್ಲ, ಪುರಾಣದಾಗೂ ಇಲ್ಲ, ತೀರ್ಥದಲ್ಲಿನೂ ಇಲ್ಲ, ಈ ಪ್ರತಿಮೆಗಳಲ್ಲೂ ಇಲ್ಲ. ಕಬೀರ್ ಸಾಹೇಬರು ಏನು ಹೇಳ್ತಾರೆ, ನಾನು ಹೇಳ್ತಕ್ಕಂಥದ್ದು ಪ್ರತ್ಯಕ್ಷ ಅನುಭವದ ಮಾತದ. ಇದೆಲ್ಲ ಭಾಷೆಗೆಲ್ಲ ಪೋಲ್ ಅಂದ್ರೇನು, ಜೊಳ್ಳಿ ಇನ್ನು ಅಂತರಿ ಶ್ವಾಸದ ಲಕ್ಷಣ ಹೇಳ್ತಾರೆ. 2 ಸೂರುಗಳು ಅಂದ್ರೆ 2 ಶ್ವಾಸದ ಲೈನ್, ಅವು ಸ್ವಾಭಾವಿಕ ತನ್ನಷ್ಟಕ್ಕೆ ತಾನೇ ನಡೀತಾವೆ. ಒಳಗೆ ಹೋಗ್ತಕ್ಕಂಥದ್ದು ಮತ್ತು ಹೊರಗೆ ಬರ್ತಕ್ಕಂಥದ್ದು, ಮತ್ತು ಮೇಲಕ್ಕೆ ಹೋಗ್ತಕ್ಕಂಥದ್ದು, ಕೆಳಗೆ ಬರ್ತಕ್ಕಂಥದ್ದು. ಕೆಳಗೆ ನಾಭಿದಿಂದ ಅದು ಪ್ರಾರಂಭ ಆಗಿ ಇಲ್ಲಿ ಮೇಲುವರೆಗೂ ಅವು 2 ಸೂರುಗಳನ್ನು ನಡೆದಿರ್ತಾವೆ. ಆ 2 ಸೂರಕ್ಕೆ ನಾಡಿಗಳು ಯಾವ ಪ್ರಮಾಣ ಅಂದ್ರೆ ಇಡ ಮತ್ತು ಪಿಂಗಳ. ಅದು ಒಂದು ಎಡಗಡೆ ಭಾಗ ಮತ್ತು ಒಂದು ಬಲಗಡೆ ಭಾಗ. ಈ ಪ್ರಕಾರ ಏನದಂದ್ರೆ ನಮ್ಮ ಶ್ವಾಸ ಆಹೋರಾತ್ರ ನಮ್ಮ ಶರೀರದಲ್ಲಿ ನಡೆದಿತ್ತು.
ಮೇಲಿಂದ ಶ್ವಾಸ ನಾಡಿಗೆ ಮುಟ್ಟುವುದು, ನಾಡಿಗಿಂದ ಏನದಂದ್ರೆ ಮೇಲಕ್ಕೆ ಬರುವುದು, ಅದೇನದಂದ್ರೆ ನಮ್ಮ ಶ್ವಾಸದ ಕ್ರಿಯೆ ಅದ. ಅದ್ರ ಮ್ಯಾಗೆ ನಮ್ಮ ಜೀವನ ಆಧಾರ. ಇವು ಇಡ ಮತ್ತು ತಿಂಗಳ ಎಡಗಡೆ ಮತ್ತು ಬಲಗಡೆ ನಾಡಿಗಳು ಮೇಲಿನ ಸುಷುಮ್ನ ನಾಡಿಯಿಂದ ಆಧಾರ ತಗೊಂಡು ಇವು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾರೆ. ಈಗ ಪ್ರಾಣಾಯಾಮ ಸಾಧನ ಮಾಡತಕ್ಕಂಥ ಯೋಗಿ ಜನರು ಏನ್ ಮಾಡಿರ್ತಾರೆ ಅಂದ್ರೆ, ಬಲಗಡೆ ಭಾಗದಿಂದ ಏನದಂದ್ರೆ ಶ್ವಾಸ ಏರಿಸುವುದು, ಭ್ರೂಮಧ್ಯ ಸ್ಥಾನದಲ್ಲಿ ಸ್ಥಿರವಾಗಿ ನಿಲ್ಲಿಸುವುದಕ್ಕೆ ಕುಂಭಕ ಅಂತಾರೆ, ಮತ್ತು ಎಡಗಡೆ ಭಾಗದಿಂದ ಬಿಡ್ತಕ್ಕಂಥದ್ದು ಹೃದಯಕ. ಈ ಪ್ರಕಾರ ಏನದಂದ್ರೆ ನಾವು ದಿನಾಲು ಸಾಧನದಲ್ಲಿ ತರುವುದರಿಂದ ಅದರಲ್ಲಿ ಓಂಕಾರ ಮಾತ್ರ ಕೂರಿಸಿ ಏರಿಸುವುದು, ಅದೇ ಮಾತ್ರದಿಂದ ಕುಂಭಕ ಮಾಡುವುದು, ಮತ್ತು ತಿರುಗಿ ಏನದಂದ್ರೆ ಎಡಗಡೆ ಭಾಗದಿಂದ ಬಿಡುವುದು. ಈ ಪ್ರಕಾರ ಪ್ರಾಣಾಯಾಮ ಅಂತ ಒಂದು ಶರೀರದ ವ್ಯಾಯಾಮ ಮಾಡ್ತಾರೆ ಜಟ್ಟಿಗಳು, ಅಥವಾ ಶರೀರ ಚೆನ್ನಾಗಿರುವುದಕ್ಕಾಗಿ ಒಂದು ಶರೀರದ ವ್ಯಾಯಾಮ, ಒಂದು ಪ್ರಾಣದ ವ್ಯಾಯಾಮ. ಅದೇನಂದ್ರೆ ಕುಂಭಕವಾಗಿ ಹೇಗಾಗಿ ನಿಂದಿರ್ತದ ವಾಯು, ಅವರು ಆ ವಾಯುದಲ್ಲಿ ಮನಸ್ಸು ಕೂರಿಸಿ, ವಾಯು ಮತ್ತು ಮನಸ್ಸ ಎರಡೂ ಕೂರಿಸಿ ನಿಲ್ಲಿಸೋದ್ರಿಂದ ಅದು ಕುಂಭಕ ಆಗ್ತದೆ. ಕುಂಭಕ ಆದ ಕೂಡಲೇ ನಮ್ಮ ಅಂತರದಲ್ಲಿ ಪ್ರಕಾಶ ಆಗ್ತದೆ. ನಮ್ಮ ಚೇತನ ಸತ್ತ ಚಿದಾಕಾಶ ಪ್ರಕಾಶ ರೂಪದಲ್ಲಿ ಕೂರ್ತದೆ. ಸ್ವಲ್ಪ ಪ್ರಕಾಶ ಆದ ಕೂಡಲೇ ಅದಕ್ಕೆ ಪರಮಾರ್ಥ ಅಂತ, ಪರಮಾತ್ಮನಂತ ಹೇಳಿ ಎಷ್ಟೋ ಜನರು ಯೋಗಿ ಜನರು ಅದಕ್ಕೆ ಸಿದ್ಧಪಡಿಸಿ ಅಲ್ಲಿಗೆ ಏನಾದರೂ ಮನಸ್ಸು ಸ್ಥಿರವಾಗಿದ್ದು ಒಂದು ಪಾವರ್ ಬರುವುದರಿಂದ ಅದರಲ್ಲಿ ರುಚಿ ಸಿದ್ಧಿ ಚಮತ್ಕಾರಾದಿಗಳು ಪ್ರಪಂಚದಲ್ಲಿ ತೋರಿಸುವುದು, ಮತ್ತೇನದಂದ್ರೆ ಪ್ರಪಂಚದ ಭಾವದಲ್ಲಿ ಜನ್ಮ ಬಿಡುವುದು, ಮತ್ತೆ ಜನ್ಮ ಮರಣಕ್ಕೆ ಕಾರಣ ಆಗುತ್ತೆ. ಈ ಪ್ರಕಾರ ಯೋಗಿ ಜನರಿಗಾದರೂ ಸಹಿತ ಇದರ ರಹಸ್ಯ ತಿಳಿಲಿಲ್ಲ. ಅದು ಕವಿ ಸಾಯಿದ್ರೆ ಏನಂತಾರೆ, ಯಾವತ್ತೂ ತಾಯಿ ಇರತಕ್ಕಂಥದ್ದು ಸ್ಥಿರವಾದಂತಹದ್ದು ನಾನು ಹೇಳ್ತೀನಿ. ಇದಕ್ಕಿಂತಲೂ ಮೇಲಾದಂತಹ ದಯಾಳು ದೇಶದ ಅದಕ್ಕೆ ಮರೆತು ಮತ್ತು ಯೋಗಿ ಜನರಾದರೂ ಸಹಿತ ಮೇಹನತ್ ಮಾಡೇನೋ ಪಶ್ಚಾತ್ತಾಪ ಹೊಂದಬೇಕಾಗ್ತದ. ಯಾರು ನಿಜವಾದಂತಹ ಭಕ್ತರದರು ತನ್ನ ಅಂತರದಲ್ಲಿ ನಿಶ್ಚಯತ್ವ ಧಾರಣ ಮಾಡಿ ನಾನು ಇದೇ ಜನ್ಮದಲ್ಲಿ ಮುಕ್ತಿ ಹೊಂದಬೇಕು ಅಂತೇಳಿ ಯಾರಲ್ಲಿ ಏನಂತದೋ ಅಂತಹ ಸೂರು ಪುರುಷರಿಗೆ ಯಾರ ಭಕ್ತಿ ಕಲಿಸಬೇಕು, ಅವರು ಮೊದಲೇ ಕಲಿಸಿ ಕೂತಾರೆ. ಭಕ್ತಿಯಲ್ಲಿ ಜಡವಾದದೇ ಒಂದು ಕಲಿಯೋದು. ಅದರಂತೆ ಹೊರಗೆ ರಣಮೈದಾನದಲ್ಲಿ ಶಸ್ತ್ರಧಾರಿಯಾಗಿ ನಿಂತಹ ಸೂರು ಪುರುಷನಿಗೆ ಅಲ್ಯಾರು ಹೋಗಿ ಲಡಾಯಿ ಕಲಿಸಲಿಕ್ಕೆ ಹೋಗ್ತಾರೆ, ಯುದ್ಧ ಕಲಿಸಲಿಕ್ಕೆ ಅಲ್ಯಾರು ಹೋಗೋದು. ಆ ಯುದ್ಧದಲ್ಲಿ ಯುದ್ಧ ಕಲಿಸಲಿಕ್ಕೆ ಬಂದಿತ್ತ ಅಲ್ಲಿ ಆತನ ತನ್ನ ದೃಢತ್ವ ಮತ್ತು ಇದೇ ಭಾವನಾ ತನ್ನ ಹೃದಯದಲ್ಲಿ ಧಾರಣ ಮಾಡಿ ಮುಂದಕ್ಕೆ ಹೋಗ್ತಾನೆ, ಹೊರತಾಗಿ ಹಿಂದಕ್ಕೆ ಬರೋದಿಲ್ಲ. ಇದೇ ನಿಜ ಭಕ್ತಿ ಲಕ್ಷಣ. ನಾನು ಏನಂದ್ರೆ ಆಗುವ ಲೆಕ್ಕ ಬಿಟ್ಟು ಬಿಡುವಲ್ಗೆ ನೋಡೋದು ಕ್ರಮೇಣ ಆಗ್ತಿರ್ತದೆ. ಒಂದೊಂದು ಪುಸ್ತಕಗಳು ಹಾಗೆ ಹೇಳಿರ್ತಾವೆ, ಈ ಜನ್ಮದಲ್ಲಿ ಸ್ವಲ್ಪ ಮಾಡು, ಮುಂದಿನ ಜನ್ಮದಲ್ಲಿ ಸ್ವಲ್ಪ ಮಾಡು, ಅನೇಕ ಜನ್ಮ ಸಂಸಿದ್ಧತಂ, ಎಷ್ಟೋ ಜನ್ಮ ಮಾಡ್ಕೋತ ಬರೋದ್ರಿಂದ ಇಂಥದ್ದಾಗ್ತದೆ. ಅವೆಲ್ಲ ಉಸಿರಿ ಜ್ಞಾಪನೆಯಾಗೆಲ್ಲ ನಾವು ಲಕ್ಷ್ಯ ಕೊಡುವುದು, ನಾವು ಅದರಂತೆ ಮಾಡ್ಕೊತ ಹೋಗೋದು. ಆಯ್ತಾ ಅದಷ್ಟು ಮಾಡ್ಕೊತ ಹೋಗೋದು ಆಯ್ತು, ಒಳ್ಳೆಯದು. ಆಗಿದ್ರೆ
ಕೆಬಿನಲ್ಲಿ ಒಂದು ಗಾಡಿ बाग उनके बड़े साहब लोग उनके फकीर साहब ಆಯ್ತಂದ್ರೆ ಹಾಗೆ ಅಂದ್ರೆ ಆ ಪರಮಾತ್ಮ ಹಾಗೆ ಇರಲ್ಲ ಮಾಡು ಬಿಟ್ಟರೆ ಬಿಡು ಇನ್ನು ಸತಿ ಸಹಜವನ್ನು ಹೋಗ್ತಕ್ಕಂಥ ಸ್ತ್ರೀಗಳಿಗೆ ಯಾರು ಕಲಿತಿರ್ತಾರೆ ಮೊದಲು ಗಂಡ ಸತ್ತು ಬಳಿಕ ಬೆಂಕಿಯಾಗಿ ಸುಟ್ಟುಕೊಂಡು ಸಾಯಿ ಅಂತ ಯಾರು ಕಲಿತಿರ್ತಾರೆ ಅದಕ್ಕೆ ಮೊದಲು ಸ್ಕೂಲ್ ಅದ ಎಲ್ಲಿ ಕಾಲೇಜ್ ಅದ ಅವರು ಆ ಪತಿ ಪ್ರೇಮ ಇಲ್ಲದಂದ್ರೆ ತನ್ನ ಹೃದಯದಲ್ಲಿ ದೃಢಕರಿಸಿ ಇನ್ನು ಮುಂದೆ ನನ್ನ ಜೀವನ ಏನು ಕೆಲಸವಿಲ್ಲ ಅವರು ಬೆಳೆಯೋದು ಇಲ್ಲ ಅಂತ ಹೇಳಿ ಅವನ ಸಂಗಡಿಗೆ ಹೋಗುವುದಕ್ಕೆ ತಯಾರಾಗ್ತಾರೆ. ಆ ನಿಜವಾದಂತಹದ್ದು ಒಂದು ಪ್ರೇಮದಿಂದ ಅವಳು ತನ್ನ ಶರೀರ ಸಹಿತ ಸುತ್ತಕೊಂಡು ಸಾಯ್ತಾಳೆ. ಬೆಂಕಿಗೆ ಅಂಜುವುದಿಲ್ಲ, ಜ್ವಾಲೆ ಕಂಡುವುದಿಲ್ಲ. ಇನ್ನು ಹಂಸ ಪಕ್ಷಿಗೆ ಯಾರು ಮೊದಲೇನದಂದ್ರೆ ಕಲಿಸ್ತಾರೆ. ಹಂಸದ ಸ್ವಭಾವ ಏನದಂದ್ರೆ ನೀರ ಮತ್ತು ಹಾಲು ಕೂಡಿಸಿಟ್ರೆ ಹಾಲು ಗ್ರಹಣ ಮಾಡಿರ್ತದೆ, ನೀರು ತಗ್ಗಿಸುತ್ತೆ. ಅದರಂತೆ ವಿದೇಶಿ ಪುರುಷರಿಗೆ ಯಾರು ಕಲಿಸ್ತಾರೆ? ಪ್ರಪಂಚ ರೂಪವಾದಂತಹ ನೀರು ವಿವೇಕ ವಿಚಾರದಿಂದ ದೂರೀಕರಿಸುವುದು ಕೇವಲ ಪರಮಾರ್ಥದ ತತ್ವ ಏನದಂದ್ರೆ ಅದು ತನ್ನ ಹೃದಯದಲ್ಲಿ ಧಾರಣ ಮಾಡುವುದು. ಇದು ಯಾರು ಕಲಿಸಿರ್ತಾರೆ ಭಕ್ತರಿಗೆ? ತನ್ನಷ್ಟಕ್ಕೆ ತಾನೇ ಆಗ್ತದದು. ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ಕಬೀರಿಗೆ ಯಾರು ಕಲಿಸ್ತಾರ? ಇಂತಹ ತತ್ವ ಬಣ್ಣಕ್ಕೆ ಏನದಂದ್ರೆ ಅನುಭವ ರೂಪವಾದಂತಹ ಬಣ್ಣಕ್ಕೆ ಪೂರ್ವ ಯಾರು ಕಲಿಸ್ತಾರ? ತನ್ನಷ್ಟಕ್ಕೆ ತಾನೇ. ಈ ಶರೀರ ಒಂದೇನದಂದ್ರೆ ನಮಗೆ ಸಿಂಹಾಸನ 5 ತತ್ವದಿಂದ ತಯಾರಾಗಿ ಇದರಲ್ಲಿ ಏನದಂದ್ರೆ ಎಮಟಿ, ಚರ್ಮ, ಮಾಂಸ, ರಕ್ತಾದಿಗಳು ಕೂಡಿ ಇದೊಂದು ಶರೀರ ತಯಾರಾಗುತ್ತೆ. ಆ ಯಾವ ತತ್ವದಿಂದ ತಯಾರದು ಅದೇ ತತ್ವ ಏನದಂದ್ರೆ ಅವು ಹೇಳ್ತಿರ್ತಾವ ಹೊರಗೆ. ಪ್ರತಿಯಿಂದ ಯಮತ್ಯಾದಿಗಳು ತಯಾರಾಗಿತ್ತು, ಅದರ ಮ್ಯಾಗ ಮಾಂಸ ರಕ್ತಾದಿಗಳಾಗಿತ್ತು, ಅದಕ್ಕೆ ನೀರಿನಿಂದ ಇದೆಲ್ಲ ಸಾಮಗ್ರಿ ಆಗಿತ್ತು. ಅದಕ್ಕೆ ಏನದಂದ್ರೆ ನೀರ ಅನ್ನ ಅದು ಒಳಗೆ ಕೂತು ಬೇರ್ತಿರ್ತದೆ. ಯಾಕೆ ಯಾವುದರಿಂದ ಉತ್ಪತ್ತಿ ಆಗೋದು ಅದೇ ಸಾಮಗ್ರಿ ಅದು ಬೇರ್ತಿರ್ತದೆ. ಅದು ದಿನಾಲು ಏನದಂದ್ರೆ ಮಲಮೂತ್ರ ಏನದಂದ್ರೆ ಹೋಗ್ತದೆ ಮತ್ತು ರಕ್ತ ಮಾಂಸಾದಿಗಳು ಬೆಳಕೋತ್ ಹೋಗ್ತದೆ. ಪ್ರತಿಯೊಂದು ತತ್ವ ಏನದಂದ್ರೆ ತನ್ನ ಆಹಾರ ಕಾರಣ ತಗೊಂಡು ಮತ್ತು ಸೂಕ್ಷ್ಮಕ್ಕೆ ಬೆಳೆಸ್ತದೆ. ಇಂತಹ ಶರೀರಕ್ಕೆ ಆಧಾರಭೂತ ಯಾವುದು ಅಂದ್ರೆ ನಾದ ಮತ್ತು ಬಿಂದು, ಇವು ಎರಡರ ಮಧ್ಯದಲ್ಲಿರ್ತಕ್ಕಂತಹ ಶಕ್ತಿ ಏನದಂದ್ರೆ ಈ ಶರೀರಕ್ಕೆ ಆಧಾರಭೂತ. ಅದಕ್ಕೆ ನಾವು ತಿಳಿಯೋದು ಈ ಶರೀರಕ್ಕೆ ಆಧಾರಭೂತವಾದದ್ದು ಯಾವುದು ಅದಕ್ಕೆ ತಿಳಿಯೋದು. ಬಾಕಿಗೆ ಏನದಂದ್ರೆ ಚರ್ಮ, ಮಾಂಸ, ರಕ್ತ ನಮಗೆಲ್ಲರಿಗೂ ಗೊತ್ತದ. ಡಾಕ್ಟರು ನಮ್ಗಿಂತಲೂ ಹೆಚ್ಚಿರ್ತಾರೆ. ಪರಂತು ಅಂತರ್ಗತಿರ್ತಕ್ಕಂತಹ ಶರೀರಕ್ಕೆ ಆಧಾರಭೂತವಾದಂತಹ ಶಕ್ತಿ ಈ ಡಾಕ್ಟರ್ನೂ ತಿಳಿಯೋದಿಲ್ಲ, ಡಾಕ್ಟರ್ ಅಪ್ಪನೂ ತಿಳಿಯೋದಿಲ್ಲ. ಅದೇ ಆತ್ಮ.
ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ನಿನ್ನ ಸ್ಥಾನ ಅದೇ, ನೀನು ಅನ್ನ ಹುಡ್ಕೊಂಡು ಬಿಟ್ಟು ನೀರಾಗ ಕಲ್ಲಾಗ ಹುಡುಕಿ ಅನ್ನಾಗಿ ನೀನು ಸಿಕ್ಕಿತ್ತು. ಹೌದು, ಕಬೀರ್ ಸಾಹೇಬರು ಏನಂತಾರೆ, ನಾನು ದಯಾಳು ದೇಶದ್ದು ವರ್ತಮಾನ ತೋರಿಸ್ತೀನಿ, ಅದರಲ್ಲಿ ನೀವು ಲಕ್ಷಕ್ಕೆ ಈ ಜಡದಿಂದ ದೂರ ಆಗುವಂತೆ ಸಂತರು ಹೇಳ್ತಾರೆ. ಈತನ ಏನಂತಾನ, ನಿಮಗಿದು ಸಾಧ್ಯ ಇಲ್ಲ, ನಮ್ಮ ತಾಯಿ ತಂದೆಗಳು ಮೊದಲು ಯಾರು ನಡೆದು ಹೋಗ್ಯಾರ, ಅದರಂತೆ ನಡ್ಕೊತ ಹೋಗ್ತೀನಿ ಅಂತ ಮತ್ತೆ ಸಿಂಗಪ್ಲಾಗೆ ಹೋಗೋದು. ಯಾಗಿದ್ದೇವ ಕುಮಾರ್ ಅಂದ್ರೆ ಮೊದಲಿಗಿಂತ ಸುಮಾರು ಅಪ್ಲೈ ಅದಕ್ಕೆ ಏನಂತಾರೆ, ಪ್ರಪಂಚ ಮತ್ತು ಪರಮಾತ್ಮ ಇವರು ಹೇಗಾದರೆ, ಪ್ರಪಂಚ ಅಂದ್ರೆ ಏನು, ಪರಮಾತ್ಮನಂದ್ರೆ ಏನು, ಇಲ್ಲಿ ಎರಡೂ ಶಕ್ತಿ ಆಗದವಂದ್ರೆ ಪ್ರಪಂಚಕ್ಕೆ ಬಿಟ್ಟು ಪರಮಾತ್ಮ ಇಲ್ಲ, ಪರಮಾತ್ಮ ಬಿಟ್ಟು ಪ್ರಪಂಚ ಇಲ್ಲ. ಯಾವ ನೀರ ಮತ್ತು ನೀರಿನ ಮೇಲೆ ತರಂಗ, ತರಂಗದಲ್ಲಿ ನೀರಲ್ಲ, ನೀರಿನ ತರಂಗ, ತರಂಗದಲ್ಲಿ ನೀರ. ಪರಂತು ನಾವು ನೀರು ಬಿಟ್ಟು ತರಂಗಗಳ ಮೇಲೆ ಓಟ್ ನಡೆದಿದ್ದೇವೆ. ಇವು ಎದರಿಂದ ತರಂಗಗಳು ಅದು ಮಾತ್ರ ನಾವು ವಿಚಾರ ಮಾಡುವಂತೆ. ನಮ್ಮ ಅಂತರದಲ್ಲಿರ್ತಕ್ಕಂಥ ಆತ್ಮಶಕ್ತಿಯಿಂದ ಕಲ್ಪನಿಕವಾದಂತಹ ಮನೋ ಅಂತಃಕರಣದಿಂದ ಅನೇಕ ಸಂಕಲ್ಪ ವಿಕಲ್ಪಾದಿಗಳು ಹೇಳುವುದು. ಆ ಸಂಕಲ್ಪ ವಿಕಲ್ಪಕ್ಕೆ ಮತ್ತು ಜಗತ್ತಕ್ಕೆ ಸಂಬಂಧ ಇರುವುದರಿಂದ ಆ ಒಳಗಿನ ಸಂಕಲ್ಪಗಳು ಮತ್ತೆ ಜಗತ್ತಿನ ಚಿಂತನೆ ಮಾಡಿರ್ತಾರೆ. ಅದು ಹಿಂದಿನ ನೀರು ಬಿಟ್ಟು ಆ ತರಂಗಗಳು ಕೋಟ ನಡೆದಿದ್ದ. ಮೊದಲು ತಾನು ಬರೋ ಎಳೆದವ್ರಿಗೆ ಒಬ್ಬನೇ ಬಂದಿತ್ತು. ಅಲ್ಲಿಗೆ ಯೌವನವಸ್ಥಾ ವಗೇರೆ ಬಂದ ಕೂಡಲೇ ಇನ್ನೊಂದು ಜೊತೆ ಮಾಡಿಕೊಂಡ. ಅದು ಜೊತೆ ಆದ ಕೂಡಲೇ ಮತ್ತೆ ಅವು ಕಿಲ್ಲಳುಗಳು ಬೇಕಾಯ್ತು. ಅವರು ಒಂದು ಎಂಟಾದ್ರು. ಅಲ್ಲಿ ಬರೋ ಒಬ್ಬನೇ ಬಂದಿದ್ದ. ನೀವು ತರಂಗಗಳು ಹೆಚ್ಚು ಬೆಳ್ಕೋತ ನೋಡಿದ್ರು. बंधन देह का दूसर क्रिया जान, तीसर बंधन पुत्र का चौथा नाती जान, नाती की स्त्री नाती गए इनका कौन ठिकाना. ಮೊದಲನೇ ಬಂಧನ ಏನದಂದ್ರೆ ಇದು 5 ತತ್ವರೂಪವಾದಂತಹ ಸುಂದರವೇ ಮಹಾಬಂಧನ ಇದೆ. ಇದು ಬಂಧನದ ಅಭಿಮಾನ ಬಿಡಿಸೋದಕ್ಕೆ ಎಷ್ಟೋ ಕಷ್ಟ ಆಗ್ತದೆ. ಕಷ್ಟ ಆದರೂ ಸಹಿತ ಬಿಡುಗಡೆ ಆಗೋದು ಮಹಾ ದುಷ್ಕರ. ಅಂಥದ್ದು ಇನ್ನವರು ಬಂಧನ ಕಟ್ಕೊಂಡಿದ್ದ. ಏನೇನು ಚಂಡ್ಲಮ್ಮ ಏನ್ರಿ ಗೃಹಶಾಸ್ತ್ರವ ಎಲ್ಲದಕ್ಕಿಂತಲೂ ಶ್ರೇಷ್ಠದ ಶಾಸ್ತ್ರಗಳೆಲ್ಲ ಇದೇ ಹೇಳಿದವ. ಈ ಶ್ರೇಷ್ಠದ ಹೋಗೋದು ಮುಂದೆ ಶ್ರೇಷ್ಠದ ಒಂದೇ ನೀನು ತೆಗೆದು ಬಿಡುಗಡೆ ಆಗೋದು ಮಹಾ ಕಷ್ಟ ಇತ್ತು. ಇನ್ನು ಗೃಹಸ್ಥಾಶ್ರಮಕ್ಕೆ ಶ್ರೇಷ್ಠತ್ವ ಕೊಟ್ಟು ನೀನು ಮುಕ್ತಿ ಮಾಡುವುದಾಗ ಅದಕ್ಕೆ ಪೈದೇ ಬಂಧನ ದೇಶ ದೂಸರ ಕ್ರಿಯಾ ಜಾನ. ಮೊದಲನೇ ಬಂಧನ ಏನದಂದ್ರೆ ಶರೀರ. ನಿರ್ಲೋಕಿದ್ದಂತಹ ಆತ್ಮನು ಶರೀರ ನಮ್ದು ಒಂದು. ಈ ಶರೀರ ಅಭಿಮಾನಕ್ಕೊಳಪಟ್ಟು ಅನೇಕ ಪ್ರಪಂಚದಲ್ಲೆಲ್ಲ ಮುಳುಗಿದ್ದ. ಇದೇ ಒಂದು ಮುಳುಗಿದ್ದ ಕಡೆಯಾಗುವುದೇ ಮಹಾ ಕಷ್ಟಿತ್ತು. ಅಂಥದ್ರಲ್ಲಿ ಇನ್ನೊಂದು ತಗೊಂಡ ಮುಗಿಸುವುದಕ್ಕೆ ದೂಸರ ಕ್ರಿಯಾ ಜಾನ. ಎರಡನೇದು ಏನದಂದ್ರೆ ಸ್ತ್ರೀ. ಮೊದಲು ಅವನು ಖುಲ್ಲ ಇದ್ದ. ಅತ್ಲಾಗಿತ್ಲ ಓಡಾಡೋದಕ್ಕೆ ಎಲ್ಲಿ ಎಲ್ಲಿಗಾದ್ರೂ ಏನು ಪರವಾಗಿದ್ದಿಲ್ಲ. ಅದೊಂದು ಕಟ್ಕೊಂಡು ಕೂಡಲೇ ಏನ್ರಿ ನನ್ನ ಮನೆಗೆ ಹೋಗ್ಬೇಕಾಗ್ಯದ, ಒಂದು ಗಂಟೆ ಎಲ್ಲಿ ಹೊರಗೆ ತಡ ಮಾಡ್ಲಿಕ್ಕೆ ಬರೋದಿಲ್ಲ. ಮನೆ ಕಡೆಗೆ ಯಾರು ಅಲ್ಲಿಂದ ಈಶ್ವರ ಬಂಧನ ಪುತ್ರಕ. ಇನ್ನು ಎರಡೇ ಇದ್ರು ಸುಮ್ಮನೆ ಇರಲಿಲ್ಲ. ಈ
ಇನ್ನು ಮುಂದೆ ಏನಂದ್ರೆ ಮತ್ತೊಂದು ಅಪೇಕ್ಷೆ ಉತ್ಪತ್ತಿ ಆಯಿತು. ಅವು ಹುಟ್ಟಿದೆ ಅಷ್ಟರ ಮೇಲೆ ಸಂಭವಿಸಿಲ್ಲ. ಚೌಥ ಬಂದನು 4 ಮೊಮ್ಮಕ್ಕಳಿಗೆ ನನ್ನ ಕೊನೆಗೆ ಮೊಮ್ಮಕ್ಕಳು ನೋಡಿ ನನಗೆ ಸಂತೋಷ ಸಂತೋಷ ಜನಿಸಿ ಕೇಳಬೇಕು. ನನಗೆ 4 ಇಂಥ ಕೌನಿಕ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳು ನಿಮಗೆ ಗತಿ ಇದರಲ್ಲಿ ನಾವು ಮಾಡಿ ಕಳ್ಕೊಂಡು ಹೋಗ್ಬಿಡೋ ನೋಟ್ ಎಷ್ಟು ಏನಂದ್ರೆ ಬೆಳೆಸ್ತೀವಿ. ನೀನು ಹೋಗಿ ಮೂಲದಲ್ಲಿ ಹೋಗ್ಬಿಟ್ಟು ನೀನು ಆತ್ಮೀಯದಂದ್ರೆ ಸತ್ಯದ ನಾಯಕ ನೀನು ಅದೇ ಕೊಡ್ಕೊಂಡು ಬಿಟ್ಟು ಈ ವಂಶಗಳು ಈ ವಂಶಗಳನ್ನು ಜರಿಸ್ತಾರೆ ಅವ್ರಿಗೆ. ಅದಕ್ಕೆ ಹೇಳ್ತಾರೆ ಸಮುದ್ರ ಮತ್ತು ತರಂಗ ನೀವು ಎರಡೂ ಭಿನ್ನಿಲ್ಲ. ನೀನೇನದಂದ್ರೆ ಹೊರಮುಖವಾಗುವುದರಿಂದ ಏನನ್ನ ಎಣಸಬಹುದು ಮುಂದಕ್ಕೆ ನಡೆದು ನೀರಿಗೆ ಬಿಟ್ಟು ಮತ್ತು ಅದೇ ಏನದಂದ್ರೆ ನೀರಿಗೆ ಬಿಟ್ಟು ಒಂದು ತರಂಗಂತ ಹೆಸರು ಬಿಟ್ಟು ಆ ತರಂಗ ಅನ್ನತಕ್ಕಂಥ ಹೆಸರು ಬಿಟ್ಟು ನೀರು ಹೋಯ್ತಾರೆ. ಅದೇ ನೀರಿನಿಂದ ತರಂಗ ಉತ್ಪತ್ತಿ ಆಗಿತ್ತು. ಆ ತರಂಗಕ್ಕೆ ನಾವು ಏನದನ್ನು ಹೆಸರಿಟ್ಟುಕೊಟ್ಟು ನಡೆದೆವು. ಆ ಹೆಸರು ಬಿಟ್ಟರೆ ನೀರೇನೇ ಹೋಯ್ತಾ ಯಾರು ನೀರಿದ್ದಕ್ಕೆ ತಂಗೆ ಅದಕ್ಕೆ ಹೇಳ್ತಾರೆ ಎಲ್ಲ ಜಗತ್ತದ ತರಂಗಗಳೆಲ್ಲ ಬಿಟ್ಟು ಈ ನಂತರದಲ್ಲಿರ್ತಕ್ಕಂಥ ಒಂದೇ ಒಂದು ನೀರ ಪರಬ್ರಹ್ಮನ ಸ್ಥಿತಿಯಲ್ಲಿ ನೀನು ಐಕ್ಯ ಹೊಂದು ಆ ಎಡದಲ್ಲಿ ನೀರೂ ಇಲ್ಲ ತರಂಗೂ ಇಲ್ಲ ಜಗತ್ತೂ ಇಲ್ಲ ನೀನು ಇಲ್ಲ. ಇಂಥದ್ದು ಏನಂದ್ರೆ ವಿಚಾರ ಯಾವತ್ತೂ ಮಾಡೋದ್ರ ಹೆಸರು ವಿವೇಕ ಮತ್ತು ಮುಖ್ಯ ಸಾಧನ. ಇದಕ್ಕೆ ಬಿಡೋದು ಯಾವುದೇ ಒಂದು ಕಲ್ಲು ಹಿಡ್ಕೊಂಡು ಕೂಡೋದು ನೀರು ಹಿಡ್ಕೊಂಡು ಕೂಡೋದು ದೇಶಕೋಶಾದಿಗಳು ತಿರುಗೋದು ಉಪವಾಸ ಇರೋದು ವನವಾಸ ಅವನು ಏಕಾದಶಿ ಅಂದರೆ ಅವನು ದ್ವಾದಶಿ. ಏಕಾದಶಿ ದಿವಸ ಒಂದು ಟೈಮ್ ಉಳಿಲ್ಲ ಅಂದ್ರೆ ಮರುದಿವಸ 3 ಯಾಗಿ ಹಾಕದ ಏನಾಯ್ತು ಅಯೋಧ್ಯ ನಗರದಲ್ಲಿ ಪಲ್ಟುದಾಸರು ಅಂತೇಳಿ ಮಹನೀಯರಾಗಿದ್ದು ಅವ್ರ ವಾಕ್ಯ ಅವರ ಜ್ಞಾನದ ಸ್ಥಿತಿ ಹೇಳ್ತಾರೆ. ಜ್ಞಾನ ಅಂದ್ರೆ ಅದಕ್ಕೆ ಜ್ಞಾನಕ ಪ್ರಕಾಶ ಭಯ ಗಗನವೇ ಜ್ಞಾನದ್ದು ಪ್ರಕಾಶ ಆಕಾಶದಲ್ಲಿ ಆಗಿದ್ದು ಅವರ ಆ ಪ್ರಕಾಶದಲ್ಲಿ ಮನಸ್ಸು ಐಕ್ಯ ಹೊಂದಿದ್ದು ನಾನು ಪ್ರತ್ಯಕ್ಷ ಅನುಭವ ತಗೊಂಡೇನದೊಂದು ವರ್ಣನೆ ಮಾಡ್ತೀನಿ. ಇದರ ಹೆಸರು ಜ್ಞಾನ. ಜ್ಞಾನ ಅಂದ್ರೆ ಹೇಗದಂದ್ರೆ ಪ್ರಕಾಶ. ಅದು ಹೇಗೆ ಈಗ ನಾವು ಬಟನ್ ಒತ್ತದ ಕೂಡಲೇ ಪ್ರಕಾಶ ಆಗ್ತದೆ, ಅದರಂತೆ ನಮ್ಮ ಅಂತರದಲ್ಲಿ ಜ್ಞಾನ ಆದ ಕೂಡಲೇ ಪ್ರಕಾಶ ಆಗಬೇಕು. ಅದರ ಹೆಸರು ಜ್ಞಾನ. ಎಷ್ಟು ಏನದಂದ್ರೆ ಜ್ಞಾನ ಪ್ರತಿಪಾದನೆ ತೆಗೆದು ಓಡಿ ಏನಾದರೂ ಮಾಡಿದ್ರು ಸಹಿತ ಪ್ರಕಾಶ ಆಗದೇ ಇದ್ದ ಪಕ್ಷದಲ್ಲಿ ಅದು ಜ್ಞಾನ ಪ್ರತಿಪಾದನೆ ಏನು? ಜ್ಞಾನ ಅಂದ್ರೆ ಏನು? ಬರೀ ಕಲ್ಪನೆ ಆಯ್ತದೆ. ಏನು ಅಂತರಿ ದೃಷ್ಟಿ ತೆರೆದು ಬಳಿಕ ಆ ರಂಗದಲ್ಲಿ
ನಂತರ ಏನದಂದ್ರೆ ಅನುಭವ ಪ್ರಕಾಶ ಈತನಲ್ಲಿ ಪ್ರಕಟ ಆಗ್ತದ. ಮತ್ತು ಅಲ್ಲಿ ನಿಂತು ಈ ಜಗತ್ತಿನ ಕಡೆ ನೋಡಿದ್ರೆ ಇದು ಅಷ್ಟೆಲ್ಲ ಸುಳ್ಳ ಮತ್ತು ಸ್ವಪ್ನ, ಇದು ಮಾಯದ ರಚನಾ ಅನ್ನೋದು ಗೊತ್ತಾಗ್ತದೆ. ನಾವು ಕೆಳಗೆ ಕೂತು ಇದೆಲ್ಲ ಏನು ಮಾಯ, ನಮ್ಗೆ ಮಾಡ್ತಾವ ಕರ್ಮಗಳು, ನನಗದಕ್ಕೂ ಸಂಬಂಧ ಇಲ್ಲ. ನಾನು ಅದೇ ಮಾಡ್ಕೊತ ಹೋಗೋದು ಅಷ್ಟೇ, ಸಂಬಂಧ ಇಲ್ಲ. ನಾ ಮಾಡ್ಕೊತ ಯಾಕೆ ಹೋಗ್ತೀವಿ, ಸಂಬಂಧ ಇಲ್ಲ ಅಂತ ಮಾಡ್ಕೊತ ಯಾಕೆ ಹೋಗ್ಬೇಕ? ಆ ಮಾನವರಿಗೆ ಸಂಬಂಧ ಇರ್ತದ ಇಲ್ಲ? ಏನಿಗೂ ಒಂದು ಕಲ್ಪನೆ ಮಾಡಿ ತಮ್ಮ ದೋಷಕ್ಕೆ ಏನದಂದ್ರೆ ಕಡಿಮೆ ಮಾಡುವುದಕ್ಕಾಗಿ ಮನಸ್ಸಿಂತ ಏನ್ರಿ ಹುಡುಕಿರ್ತದೆ. ಹೌದಾ? ಏನು ಆ ದೃಷ್ಟಿ ತೆರೆದ ನಂತರ ಅನುಭವ ದೃಷ್ಟಿಯಿಂದ ಈ ಜಗತ್ತಕ್ಕೆ ನೋಡಿದರೆ ನಿನಗೆ ಸುಳ್ಳ ಮತ್ತು ಮಾಯಾವತ್ತು ಕಾಣಿಸಬೇಕು. ಕೆಳಗೆ ನಿಂತಂದ್ರೆ ಅಲ್ಲ. ಜೀವ ಮತ್ತು ಬ್ರಹ್ಮನಲ್ಲಿ ಏನು ಭೇದ? ನಾವು ಜೀವ ಅವಸ್ಥಾದಲ್ಲಿ ಕೂತು ಬ್ರಹ್ಮದ ಮಾತಾಡಿದ್ರೆ ತಿರುಕನ ಏನದಂದ್ರೆ ಅರಮನೆ ಮಾತಾಡದಂಗಾಗಿತ್ತು. ಅವನೆಲ್ಲೂ ಹೋಗಿದ್ರೆ ಒಳಗೆ ಯಾರು ಬಿಡೋದಿಲ್ಲ, ನಮಗೆ ಮಾತು ಮಾತ್ರ ಆಡುವುದು. ಹಾಗೆ ತಿರುಕರು ಅರಮನೆ ಮಾತಾಡಿದ್ರೆ ಏನು ಬಂತು? ನಾವು ಎಲ್ಲಿವರೆಗೂ ಅಂತರುಣಿ ಶಕ್ತಿಯಲ್ಲಿ ಕೂಡಿಲ್ಲ, ಅಲ್ಲಿವರೆಗೂ ಆ ಶಕ್ತಿದ ಮಾತುಗಳು ಆಡೋದು ಇರೋದು ನಾವು ಇದರಲ್ಲಿ. ಅಂದ್ರೆ ನಾವು ಬಿಡುಗಡೆ ಆಗುತ್ತೆ, ಎಲ್ಲರೂ ಬಿಡುಗಡೆ ಆಗುತ್ತೆ. ಅದಕ್ಕೆ ಪೊರಟು ಸಾಹೇಬರು ಏನಂತಾರೆ, ನಾನು ಖುಲಾಸವಾಗಿ ಸ್ಪರ್ಧ ಜನ ಹೇಳಿ, ನಾನು ಅದು ಪ್ರತ್ಯಕ್ಷ ನೋಡಿ ಹೇಳಿ, ಇದು ಸುಳ್ಳ ಇನ್ನೊಬ್ರಿಗೆ ಯಾರು ಬೇರೆ ಕಲ್ಪನಾ ಶಾಸ್ತ್ರದೊಳಗೆ ಮಾತಲ್ಲ. ಹೌದು, ಅಲ್ಲಿ ಅಂತಾರೆ ಇಂಥದ್ದೇನದಂದ್ರೆ ವಿವೇಕ ಜ್ಞಾನ ಇದು ತಿಳುವಳಿಕೆಯಲ್ಲ ಬಿಟ್ಟು ವಿಜ್ಞಾನಗತಿಯಲ್ಲಿ ಕೂಡು. ವಿಜ್ಞಾನಗತಿಯಲ್ಲಿ ಯಾವುದಂದ್ರೆ ಅಲ್ಲಿ ನಂತರದಲ್ಲಿ ಸತ್ಯ ಶಬ್ದ ಮತ್ತು ಧ್ವನಿ ಬರ್ತದೆ, ಅದರಲ್ಲಿ ಐಕ್ಯ ಒಂದು ಆ ವೇಳೆಯಲ್ಲಿ ಇದರಿಂದ ನೀನು ಸಹಜವಾಗಿ ಕಡೆಗಾಗ್ತೀವಿ. ನಾವು ಜ್ಞಾನವು ಸಹಿತ ವಿಜ್ಞಾನ ಗತಿಯಲ್ಲಿ ಕೂಡಿಸ್ಬಿಡ್ತೇವೆ. ಜ್ಞಾನ ಆಯ್ತು, ಅಲ್ಲಿಂದ ವಿಜ್ಞಾನ ಪದ ತೆಗಿದೆ. ಇನ್ನೊಂದು ಅನುಭವ ಅಮೃತ ತೆಗಿದೆ. ಯಾವುದಪ್ಪ ಅನುಭವ ಅಮೃತ? ಅಲ್ಲಿ ಅಂತರದಲ್ಲಿ ಅನುಭವ ಅಲ್ಲ, ಅಮೃತ ಸುರಿತದ. ಅದು ಪಾನ ಮಾಡಿ ಏನಾದರೂ ಸಹಿತ ಜಗತ್ತಕ್ಕೆ ಬಿಡಬಹುದು. ಪುಸ್ತಕದಾಗೆ ನಾವು ಬಿಡೋದು, ಪುಸ್ತಕದಾಗೆ ಓದುವುದು. ಅನುಭವ ಅಮೃತ ಪುಸ್ತಕದಲ್ಲೇ ಮುಗಿದು ಬಿಡೋದು. ಅದು ಜಗತ್ತು ಬಿಡೋದಿಲ್ಲ, ಪುಸ್ತಕ ಬಿಡೋದಿಲ್ಲ ನಮ್ಗೆ. ನೀನು ಯಾವತ್ತೂ ಶೂನ್ಯ ಸಮಾಧಿಯಲ್ಲಿ ನಮ್ಮ ಲಕ್ಷ್ಯ ಕೂಡಿಸಿ ಮೇಲೆ ಬರ್ತಕ್ಕಂತಹ ಶಬ್ದದಲ್ಲಿ ಐಕ್ಯ ಹೊಂದಿ ನೀನು ಊತಪ್ರೋತ ಶಬ್ದ ರೂಪ ಆಗಿ, ಒಳಗೂ ಶಬ್ದ ಹೊರಗೂ ಶಬ್ದ ನೀರು ಶಬ್ದ ಕೆಳಗೂ ಶಬ್ದ ಸರ್ವತ್ರ ಮೈ ಶಬ್ದ ರೂಪ ಆಗಿ. ಇದು ಹೆಸರು ಏನಂತಂದ್ರೆ ಸಹಜ ಸಮಾಧಿ. ಆವಾಗ ಜಗತ್ತಿ ಬಿಡ್ತದೆ, ಸುಮ್ಮನೆ ಹೋಗಂದ್ರೆ ಬಿಡೋದಿಲ್ಲ. ಈ ಪ್ರಕಾರ ಏನಂದ್ರೆ ಆಕಾಶದ ಮಧ್ಯದಲ್ಲಿ ಆ ಶಬ್ದದಲ್ಲಿ ಐಕ್ಯ ಹೊಂದಿ ನೀನು ಅದರ ರೂಪ ಆದ ನಂತರ ಅವಿರಳ ಭಕ್ತಿ ಜಾಗೃತ ಆಗ್ತದೆ. ಅವಿರಳ ಅಂದ್ರೆ ಏನೋ ಅದರದಿಂದ ನೀನು ಕಡೆಗಾಗಲಾಗ್ತದೆ. ವಿರಳಾಗಲಾರದಂತಹ ಯಾವ ರಾತ್ರಿ ಏನಂದ್ರೆ ಆ ಭಕ್ತಿ ನಿನ್ನಲ್ಲಿ ಜಾಗೃತಿ ಇರ್ತದೆ. ಇಂತಹ ಭಕ್ತಿ ಧಾರಣ ಮಾಡಿ ಇನ್ನು
ಏನೋ ಸೂರ್ಯಾತೀತ ಅತಿ ಕಡೆ ಒಂದೇ ಒಂದರಲ್ಲಿ ಚಿಕ್ಕ ಐಕ್ಯ ಹೊಂದಿ ರಾತ್ರಿ ಏನದಂದ್ರೆ ಅದರಲ್ಲಿ ಮಗ್ನನಾದ ನಂತರ ಜಗತ್ತೇ ಬಿಡುತ್ತದೆ. ಇಲ್ಲದ್ರೆ ಜಗತ್ತದ ವಾಸನಾ ರೂಪವಾದಂತಹ ಬೀಜಗಳು ನಮ್ಮ ಅಂತರದಲ್ಲಿ ಗುಪ್ತವಾಗಿ ಕೂತಿರ್ತಾವೆ. ನ್ಯಾಯ ಏನದಂದ್ರೆ ನಾವು ಸಾಧುಗಳೇ ಆಗಿರ್ತೇವೆ. ಒಳಗೆ ಜಗತ್ತದ ಬೀಜಗಳಿಲ್ಲದ ಹಾಗೆ ಇರ್ತಾವೆ. ಅವು ಮಳೆ ಬಂದಾಗ ಮತ್ತೆ ಚಿಗುರು ಬಿಡ್ತಾವೆ. ಈ ಪ್ರಕಾರ ಏನದ್ರಲ್ಲಿ ಯಾವತ್ತು ಜಾಗೃತಿ ಇದ್ದಂತಹ ಸ್ವಯಂ ಪ್ರಕಾಶಮಾನ ಜ್ಯೋತಿಯಲ್ಲಿ ಐಕ್ಯ ಹೊಂದಿ ಆ ಶಬ್ದದಲ್ಲಿ ಏನು ಮಗ್ನಾಗಿ ಗರ್ಕಂದ್ರೆ ಅದರಲ್ಲಿ ಕೂಡ್ಬಿಡು. ಅದಕ್ಕೆ ಸಂತರ ಅಂತಾರೆ ಅವರ ಹೃದಯದಲ್ಲಿ ದ್ವೈತ ಇರುವುದಿಲ್ಲ. ಜಗತ್ತು ದ್ವೈತವೇ ಇಲ್ಲ ಅಂದ್ರೆ ಜಗತ್ತು ಇರುವುದಿಲ್ಲ. ಅವರು ಚಕ್ರವರ್ತಿ. ನಾವು ಚಕ್ರವರ್ತಿ ಅಂದ್ರೆ ಇಲ್ಲಿ ರಾಜರಿಗೆ ಅಂತೇವೆ. ನಮ್ಮ ಅಂತರದಲ್ಲಿ ಚಕ್ರಗಳದಾವು. ಎಲ್ಲ ಚಕ್ರ ಏನದ ಮೂರು ಚಕ್ರದಲ್ಲಿ ಯಾರು ಹೋಗಿ ಕೂಡಿರ್ತಾರೋ ಅವರ ಹೆಸರು ಸಂತರು, ಅವರ ಹೆಸರು ಚಕ್ರವರ್ತಿ. ಸ್ಥಳದೊಳಗೆ ನೀನಾಗಿ
ಗುರುವಿನ ಚರಣವನ್ನ ಸೋಂಕಿರಲಿ ಕರೆಯದಿರು. ನಿಂಚರವೋ ನೆರವಾಲೋ ನಿನ್ನೊಲವೋ ನಶಿಸಿತ್ತು. ನೆರವಾಲೋ ಹಾಕುಳಿಯೋ ಹಾಲ್ಕೆಲೆಯ ಸಲ್ಲಿಸುವೆ ಸಂತಸದಿ. ಹಾಯ್ ಕುಡಿದು ಹಾಲ್ಕೆಲೆಯ ಸಲ್ಲಿಸುವೆ ಸಂತಸದಿ. ಹಾಲೊಳಗೆ ಎತ್ತಿತ್ತು ಹಾರುತ್ತಿಸುವೆ ಸ್ವಂತನದೇ ಗುರುವಿನ ಚರಣವನ್ನ ಸೋಂಕಿರಲಿ ಸರಿಯದಿರು. ಉಳಿಸುವೆನು ನಲಿಸುವೆನು ಕಲಿಸುವೆನು ವಯಸ್ಸಿನಲ್ಲಿ ಕಲಿಸುವೆನು ಬಲಿಸುವೆನು ಸರಿಸುವೆನು ಸರಿಸುವೆನು ಬಿಡಿಸುವೆನು ಬಂಧನವ ಬಳಲದಿರು ಬಗೆ ಬಗೆದು ಬಿಡಿಸುವೆನು ಬಂಧನವ ಬಳಲದಿರು ಬಗೆ ಬಗೆದು ಬಿಡಿಸುವೆನು ಬಂಧುವನು ನಿಜ ಸುಖ ದೇಶದ ನಡೆದು ಗುರುವಿನ ಚರಣವನ್ನ ಸೋಂಕಿರಲು ಸರಿಯದಿರು. ಕರುಳಕಿರು ಕಾಣಿಕೆಯ ಸಲ್ಲಿಸು ಸಂತಸದಿ. ಕರುಳಕಿರು ಕಾಣಿಕೆಯ ಸಲ್ಲಿಸು ಸಂತಸದಿ. ಕರುಳಗಿರು ಸರಸುವನು ಕರಸುವನು ಸಂತಸದಿ. ತೊಟ್ಟು ತೊಡು ತೊಟ್ಟು ತೊಡು ಸದ್ರೂಪ ಬ್ರಹ್ಮವನು. ತೊಟ್ಟು ತೊಡು ತೊಟ್ಟು ತೊಡು ಸದ್ರೂಪ ಬ್ರಹ್ಮವನು. ದೃಷ್ಟಿಯಿಡು ದೃಷ್ಟಿಯಿಡು ಸದ್ರೂಪ ಗುರುವಿನಲ್ಲಿ. ದೃಷ್ಟಿಯಿಡು ಬಿಟ್ಟಿಡು ಸದ್ರೂಪ ಗುರುವಿನಲ್ಲಿ. ನೀ ನನಗೆ ನಾನಿನಗೆ ನೀತಿ ಮರಿಯುಡಿಯೆ. ನೀ ನನಗೆ ನಾನಿನಗೆ ನೀತಿ ಮರಿಯುಡಿಯೆ. ನಾನಿನಗೆ ನೀನನಗೆ ನಾನೇಕೆ ದುರುಪಿಡುವೆ. ಗುರುವಿನ ಚರಣವನ್ನ ಸೋಂಕಿರಲಿ ಸರಿಯದಿರು. ಬಿಟ್ಟು ಬಿಡು ಬಿಟ್ಟು ಬಿಡು ಸಂಧಿಸುವ ಸಂದೇಶ. ಭವತ ಗುಣ मत रे धोनी जाती. ಸದ್ಗುರು ಕಬೀರ್ ಸಾಹೇಬ್ ಏನು ಪ್ರತಿಪಾದನೆ ಮಾಡ್ತಾರಂದ್ರೆ ಭಕ್ತರ ಹೃದಯ ಆಗಿರ್ತದೆ. ನಿಜವಾದಂತಹ ಭಕ್ತರು ಆ ಪರಮಾತ್ಮನಿಗೆ ತಮ್ಮ ಹೃದಯದಲ್ಲಿ ಹೇಗೆ ಕೂರಿಸಿರ್ತಾರೆ. ಅದಕ್ಕೇನಂತಾರೆ, ಹೇ ಪರಮಾತ್ಮನೇ, ನಿನ್ನ ಅನಂತ ಗುಣಗಳು, ಅನಂತ ಮಹಿಮೆ ಮತ್ತು ಅಪಾರ ಆದಂಥವನು, ದೇವಂತಾದಂಥವನು. ಇಂಥ ಗುಣಗಳು ನನ್ನ ಹೃದಯದಲ್ಲಿ ಧಾರಣ ಮಾಡಿದ ಪಕ್ಷದಲ್ಲಿ ಒಮ್ಮೊಮ್ಮೆ ನನಗೆ ಭಯ ಆಗ್ತದೆ. ನೀರು ಕುಡಿಯೋ ಕಾಲಕ್ಕೆ ನನ್ನ ಹೃದಯದಲ್ಲಿ ಆ ಇದ್ದದ್ದು ಗುಣಗಳು ಅಳಿಸ್ತು ಹೋಗ್ತಾವೇನು. ಯಾಕೆ ನೀರಿನಿಂದ ತೊಳೆದು ಹೋಗ್ತದೇನು ನನ್ನ ಹೃದಯ. ನೀರು ಕುಡಿಯೋ ಕಾಲಕ್ಕೆ ಸಹಿತ ನನಗೆ ಭಯ. ಅಂದ್ರೇನು, ಆಗಿನ ಕಾಲಕ್ಕೆ ನಾನು ಮರೀತೀನೇನು ಅನ್ನತಕ್ಕಂಥ ನೀರು ಕುಡಿಯೋ ಕಾಲಕ್ಕೂ ಸಹಿತ ಆ ಪರಮಾತ್ಮನ ಚಿಂತನೆ ಮಾಡಿದ ಹೃದಯದಲ್ಲಿ ಆ ಪರಮಾತ್ಮನ ಧ್ಯಾನ ಮತ್ತು ಆತನ ಪ್ರತ್ಯಕ್ಷ ಪ್ರಮಾಣದಲ್ಲಿ ಲಕ್ಷಿಸೇ ನೀರಾದ್ರೂ ಕುಡಿ. ಹೌದು, ನಾನು ಒಂದೊಂದು ಸಮಯದಲ್ಲಿ ನಿದ್ರೆಯಲ್ಲಿ ಮಲಗಿದ ಕಾಲದಲ್ಲಿ ಅಕಸ್ಮಾತ್ ಆ ಪರಮಾತ್ಮನ ಸ್ವಸ್ವರೂಪದೇನದೊಂದು ಸ್ವಪ್ನ ಬೇಕು.
ಮಾಡಿಕೊಂಡು ಆ ಪರಮಾತ್ಮ ನನ್ನ ಹೃದಯದಲ್ಲೇ ಧಾರಣ ಮಾಡಿಬಿಡ್ತಾರೆ. ಯಾಕೆ ಎಚ್ಚರಿಕೆ ಆದ್ರೆ ತಾಯಿ ಎಲ್ಲಿ ಆ ಪರಮಾತ್ಮನ ಹೋಗ್ತಾನೇನು. ಈ ಪ್ರಕಾರ ಯಾರ ಹೃದಯ ಆ ಪರಮಾತ್ಮನಲ್ಲಿ ಐಕ್ಯ ಹೊಂದಿರ್ತದೋ ಅವರಿಗೆ ಪ್ರಪಂಚ, ದುಃಖ, ಕಷ್ಟ, ಸಾಯ್ತೀನೋ ಬದುಕ್ತೀನೋ ಅನ್ನೋದು ಕಲ್ಪನಾ ಯಾರು. ಇದರ ಹೆಸರು ಭಕ್ತಿ. ಈ ಪ್ರಕಾರ ನಾನು ಮಲಗಿದ್ರೆ ಸ್ವಪ್ನದಲ್ಲಿ ಕೂಡ್ತೀನಿ, ಜಾಗೃತಿ ಇದ್ರೆ ಮನಸ್ಸಿನಲ್ಲಿ ಕೂಡ್ತೀನಿ. ಯಾವತ್ತೂ ನನ್ನ ಲಕ್ಷ್ಯ ಏನದಂದ್ರೆ ಆ ಪರಮಾತ್ಮನಲ್ಲಿ ಇರ್ತದೆ. ಈ ಪ್ರಕಾರ ಅಭ್ಯಾಸ ಮತ್ತು ಸಾಧನ ಮಾಡಿ ಯಾವ ಪುರುಷರು ಆ ಪರಮಾತ್ಮನ ತನ್ನ ಹೃದಯದಲ್ಲಿ ವಾಸ ಮಾಡಿಕೊಂಡಂತಹ ಭಕ್ತರಿಗೂ ಎಷ್ಟಂತ ಮಹಿಳೆಯರು ಹೇಳೋದು, ವರ್ಣನೆ ಮಾಡೋದೇನು. ಪರಮಾತ್ಮನಲ್ಲಿ ಆತನಲ್ಲಿ ಏನು ಭೇದ. ಏನು ನಾನು ಇಂಥವನು ಸ್ನೇಹ ಧಾರಣ ಮಾಡೀನಿ, ಎಂದೂ ಆತನಿಂದ ನಾನು ಕಡೆಗಾಗೋದಿಲ್ಲ, ನನ್ನಿಂದ ಆತನ ಕಡೆಗಾಗೋದಿಲ್ಲ. ಯಾವತ್ತೂ ನಾವಿಬ್ಬರು ಕೂಡಿ ಇರ್ತೀವಿ. ಅಂಥದ್ದು ಸ್ನೇಹ ಧಾರಣ ಮಾಡಿ. ಹೊರಗಿನ ಸ್ನೇಹ ಏನದಂದ್ರೆ ಕೆಲವು ದಿವಸ ಆತನ ಸ್ನೇಹಿತಿರ್ತಾನೆ, ಕೆಲವು ದಿವಸ ಶತ್ರು ಆಗಿರ್ತಾನೆ. ಕೆಲವು ಅಂತವರು ಮೊದಲೇನು ಎಷ್ಟು ಪ್ರೇಮದಿಂದ ಇರ್ತಾವ, ದೊಡ್ಡ ಆದ ಕೂಡಲೇ ಜಾಗ ತೆಗೆದಿರ್ತಾರೆ. ಅಂದ್ರೆ ಇದ್ಯಾಕೆ ಸ್ನೇಹ ವಿಶೇಷ ಏನದಂದ್ರೆ ತಾಯಿ ತಂದೆ ಪ್ರೇಮ ಇರಬಹುದು, ಅದನ್ನು ಏನದಂದ್ರೆ ಕೆಲವು ಕಾಲ ಮಾತ್ರ ಇರ್ತದೆ, ತದನಂತರ ಏನೂ ಇರುವುದಿಲ್ಲ. ಆ ಪರಮಾತ್ಮ ಎಂದು ಹೋಗೋದಿಲ್ಲ, ಎಂದು ಕಮ್ಮಾಗೋದಿಲ್ಲ, ಅಥವಾ ಪ್ರೇಮದಲ್ಲಿ ಎಂದು ನ್ಯೂನತ ಬರುವುದಿಲ್ಲ. ಅಂಥವ್ರ ಸಂಗಡ ನೀನು ಪ್ರೇಮ ಧಾರಣ ಮಾಡಿ. ಒಬ್ಬ ಹುಡುಗನು ಒಂದು ನದಿ ದಂಡಿಯಲ್ಲಿ ಬರೇ ಮೇಲೆ ಮಣ್ಣಾಗಿ ಬಿಟ್ಟು ಹೊರಳಾಡ್ತಿದ್ದ. ಅಷ್ಟರಲ್ಲಿ ರಾಜನು ಆನೆ ಮೇಲೆ ಕೂತು ವಾಕಿಂಗ್ ಅಥವಾ ಗಾಳಿಗಾಗಿ ಏನದಂದ್ರೆ ನದಿ ದಂಡಿಯಲ್ಲಿ ಬಂದ ಆ ಹುಡುಗನ ಅವಸ್ಥೆ ನೋಡಿ ಏನಂತಾನೆ, ಏನು ಬಾಲಕ, ನೀನು ಎಂಥ ಮಣ್ಣಲ್ಲಿ ಬಿದ್ದು ಹೊರಳಾಡ್ತಿ, ನೀನು ನನ್ನ ಮನೆಗೆ ಬಂದೆ ನಿನಗೆ ಊಟ, ಉಪಚಾರ, ವಸ್ತ್ರ, ಆಭರಣ ಎಲ್ಲ ಕೊಡಬಹುದು. ಆವಾಗ ಆ ಬಾಲಕ ಏನಂತಾನೆ, ಮತ್ತು ನಾನು ಹೀಗಾದ್ರೂ ಬರ್ತೀನಿ, ನಾನು ಊಟ ಮಾಡಬೇಕು, ನೀನು ಊಟ ಮಾಡಬಾರ್ದು. ನಾನು ಮಲಗಬೇಕು, ನೀನು ಜಾಗ್ರತೆ ಇರಬೇಕು. ನನಗೇನದ ವಸ್ತ್ರ ಆಭರಣಾದಿಗಳು ಕೊಡಬೇಕು, ನೀನು ಹಾಗೆ ಇರಬೇಕು. ಹೀಗಾದ್ರೆ ನಾನು ನಿನ್ನ ಮನೆಗೆ ಬರ್ತೀನಿ. ರಾಜ್ಯನೇನಂತಾನೆ, ನಾನು ಊಟ ಮಾಡ್ತೀನಿ, ನಿನಗೂ ಊಟ ಕೊಡ್ತೀನಿ. ನಾನು ವಸ್ತ್ರಾಭರಣಗಳು ಧಾರಣ ಮಾಡ್ತೀನಿ, ನಿನಗೂ ಕೊಡ್ತೀನಿ. ನಾನು ಮಲಗ್ಕೊಳ್ಳೋದು, ನೀನು ಮಲಗು. ಅವಾಗ ಹುಡುಗನೇನಂತಾನೆ, ನನ್ನಲ್ಲಿ ಒಬ್ಬ ಇಂಥ ಪರಮಾತ್ಮನೋ ಅಥವಾ ಇಂಥ ಸ್ನೇಹಿತನದಾನ, ನನಗೆ ಊಟ ಹಾಕ್ತಾನೆ, ತಾನು ಉಪವಾಸ ಇರ್ತಾನೆ. ನನಗೆ ವಸ್ತ್ರಾಭರಣ ಅದಿಗಳು ಬೇಕಾದಷ್ಟು ಕೊಡ್ತಾನೆ, ತಾನು ನಗ್ನ ಇರ್ತಾನೆ. ನನಗೆ ಮಲಗಿಸ್ತಾನೆ, ತಾನು ಜಾಗ್ರತೆ ಇರ್ತಾನೆ. ಅಂಥ ಪರಮಾತ್ಮನ ಸ್ನೇಹ ಬಿಟ್ಟು ನಿನ್ನ ಸಂಗಡಿಯ ಸ್ನೇಹದ ಹೋಗು. ಅದು ಯಾರಂದ್ರೆ ಅಂತರಾತ್ಮ. ತಾನು ಉಪವಾಸಿದ್ದು ನಮಗೆ ಊಟ ಕೊಡ್ತಾನೆ, ತಾನು ಜಾಗ್ರತೆ ಇದ್ದು ನಮಗೆ ಮಲಗಿಸ್ತಾನೆ.